ಭಾರತದ ಇತಿಹಾಸದಲ್ಲಿ ನವೆಂಬರ್ 8 ಅನ್ನೋದು ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಹ ದಿನ. ಅವತ್ತು ಏನಾಯ್ತು ಅನ್ನೋದು ಎಲ್ಲರಿಗೂ ಗೊತ್ತು. ಆದರೆ ಅಮೆರಿಕ ಸಂಯುಕ್ತ ಸಂಸ್ಥಾನದಿಂದ ಇಂಪೋರ್ಟ್ ಆಗ್ತಿರೋ ಈ ಮಹಾಶೇನಿಗೆ ಭಾರತದಲ್ಲಿ ಏನು ನಡೀತಿದೆ ಅಂತಾನೆ ಗೊತ್ತಿಲ್ಲ. ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅನ್ನೋ ಥರ ನನ್ನ ಬಾಯಲ್ಲೇ ಎಲ್ಲ ಕತೆ ಕೇಳೋದಕ್ಕಿಂತ ಮುಂದೇನಾಗುತ್ತೆ ಅಂತ ನೀವೇ ನೋಡಿ. ಎಷ್ಟು ದೊಡ್ಡ ಜರ್ನಿ ಅಪ್ಪ ಇದು. US ಇಂಡಿಯಾಗೆ ಆಗ್ತಿದ್ರೆ ಚೆನ್ನಾಗಿರ್ತಿತ್ತು. ಡ್ರೆಸ್ ಚೇಂಜ್ ಮಾಡಿ ಮಲ್ಕೊಂಬಿಟ್ರೆ ಸಾಕಪ್ಪ. सबका है खोपड़ी रंगू ನೀರು ನಿಂತಾಗಲ್ಲ ಯಾಕೋ ಅಮ್ಮನೇ ನೆನಪಾಗ್ತಾಳಪ್ಪ. ಆ ನೀರಿಲ್ದಿರೋ ಪ್ಲೇಸಲ್ಲೆಲ್ಲ ಅದು ಹೆಂಗ್ ಜೀವನ ಮಾಡಿದ್ಲೋ ಏನೋ. ಓ, ದರ್ಶನ್ ಮನೆ ಇಲ್ಲೇ ಅಲ್ವಾ? ಅವನಿಗೊಂದು ಫೋನ್ ಮಾಡಿ ಕೇಳೋಣ ನೀರು ಬರ್ತಾ ಇದೆಯೋ ಇಲ್ವೋ ಅಂತ. ಓ, ಏನು ಸಾಹೇಬ್ರು ಬೆಳಗ್ಗೆ ನೆನ್ಪು ಮಾಡ್ಕೊಂಡ್ಬಿಟ್ಟಿಯಾರೆ. ಹೇಳಪ್ಪ ರಾಜ್ಕುಮಾರ, ಯಾವಾಗ ಬಂದೆ ತವ್ರ ಮನೆಗೆ ವಾಪಸ್ಸು? ಬೆಳಗಿನ ಜಾವ ಕಣ. ಸರಿ, ಎದ್ದಿದ್ಯಾ ನೀನು? ನಮ್ಮನೇಲಿ ನೀರು ಹಾಕೋ ಬರ್ತಾ ಇಲ್ಲ, ನಿಮ್ಮನೇಲಿ ಬರ್ತಾ ಇದೆಯಾ ನೀರು? ಓ, ವಿಷಯ ಗೊತ್ತಿಲ್ವ ಸಾಹೇಬ್ರಿಗೆ? ಹೇಗೆ ತಾನೇ ಗೊತ್ತಿರೋಕ್ಕೆ ಸಾಧ್ಯ? ಇವತ್ತು ಬೆಳಗಿನ ಜಾವ ಬಂದಿದೆಯಾ ಅಂದರೆ ಅವ್ರ ಟೈಮು ಸುಮಾರು 8ನೇ ತಾರೀಕು ಮಧ್ಯಾಹ್ನದಂಗೆ ಹೊರಟಿರ್ತೀಯ. ಹೇಳ್ತೀನಿ ಕೇಳು. ತಮ್ಮ ಮನೆ ಕಟ್ಟೋದು ಹೇಗೆ ಅಂತ ಯೋಚನೆ ಮಾಡ್ತಿದ್ದ ಜನರ ತಲೆಯಲ್ಲಿ ದೇಶ ಕಟ್ಟೋ ವಿಚಾರನ ತುಂಬ ಹೊರಟಿದ್ದಾರೆ ಇವಾಗ. ನೀರು ಬರ್ದಿದೆ ಅಂತ ಕೇಳಿದ್ರೆ ಖಾತೆ ಹೊಡಿತೀಯಲ್ಲ ಗುರು. ಅರ್ಜೆಂಟ್ ಮಾಡ ತಡಿ ರಾಜ, ನಾನು ಹುಟ್ಟಿರೋದು 9ನೇ ತಿಂಗಳಿಗೆ. ವಿಷಯ ಏನಪ್ಪ ಅಂದರೆ, ಈ ಟೆರರಿಸ್ಟ್ಗಳು ದೊಡ್ಡ ಸ್ಕೀಮ್ ಹಾಕ್ಕೊಂಡು ನಮ್ಮ ದೇಶದ ಎಲ್ಲ ನೀರಿನ ಸೋರ್ಸ್ಗಳಿಗೂ ಅದೇನೋ ಕೆಮಿಕಲ್ ಮಿಕ್ಸ್ ಮಾಡಿದಾರಂತೆ. ಈ ನೀರನ್ನೇ ನಾವು ಬಳಸಿದರೆ ಇನ್ನೊಂದು 10 ವರ್ಷದಲ್ಲಿ ನಾನಾ ವೆರೈಟಿ ಕ್ಯಾನ್ಸರ್ ಬಂದು ದೇಶ ಜನರೇ ಇಲ್ಲದೆ ಖಾಲಿಯಾಗೋ ಎಲ್ಲ ಸಾಧ್ಯತೆ ಇದೆ ಅಂತೇಳಿ ನೀರನ್ನು ಬ್ಯಾನ್ ಮಾಡಿದ್ದಾರೆ. ಏನೋ ಹಾಗಾದ್ರೆ ನೀರೇ ಬರಲ್ಲ ಇನ್ಮೇಲೆ? ಅದೇ ಕ್ಲೀನ್ ಮಾಡೋ ಕೆಲಸ ನಡೀತಿದೆ. ಅದು ಮುಗಿಯೋ ತನಕ ಒಂದು ತಲೆಗೆ ದಿನಕ್ಕೆ 50 ಲೀಟ್ರ್ ಅಂತ ಫಿಕ್ಸ್ ಮಾಡಿದ್ದಾರೆ. ಏನೋ ಹಂಗಂದ್ರೆ ಹರಿಯೋ ನೀರಿಗೂ ದೊಣ್ಣೆ ನಾಯಕನ ಅಪ್ನೇನಾ? ಹೌದಪ್ಪ, ನಿಮಗೆಲ್ಲ ಹಾಗೆ ಗೊಣ್ಣೆ ಸುರ್ಸೋರು ಬಣ್ಣ ಹಾಕೊಂಡು ಆಟ ಆಡಿದ್ರು ಪರವಾಗಿಲ್ಲ, ದೊಣ್ಣೆ ನಾಯಕ ಮಾತ್ರ ಅಪ್ನೆ ಮಾಡಬಾರ್ದಲ್ವಾ? ಅಷ್ಟೇ ಅಲ್ಲ, ಯಾರ್ಯಾರ್ದೋ ಹೆಸರಲ್ಲಿ ಕನೆಕ್ಷನ್ ತಗೊಂಡು ಅಲ್ಲಿ ಇಲ್ಲಿ ವಾರ ತಿರುಗಿಸಿ ರಾತ್ರಿ ಕೂಡಿಟ್ಟಿರೋ ನೀರೆಲ್ಲ ಇವಾಗ ಹೊರಗೆ ಬರುತ್ತೆ. ಅಂಥವರಿಗೆ ಎಲ್ಲ ಬಿಲ್ಲು ಒಟ್ಟಿಗೆ ಕಕ್ಕಿಸ್ತೀವಿ ಅಂತಲೂ ಹೇಳಿದ್ದಾರೆ. ಯಾವನ್ ಕೈಲಿ ಏನು ಕಿತ್ಕೊಳಕಾಗಲ್ಲ ಗುರು. ನಮ್ಮನೆ ನೀರು ಚರಂಡಿನಲ್ಲಿ ಎಷ್ಟು ನೀರು ಹೋಗುತ್ತೆ ಲೆಕ್ಕ ಹಾಕಾಗತ್ತಾ? ಕೂಡಿಟ್ಟಿರೋ ನೀರನ್ನ ಅದು ಹೆಂಗ್ ಶುದ್ಧ ಮಾಡ್ಬೇಕು ನಂಗೆ ಚೆನ್ನಾಗಿ ಗೊತ್ತು. ಆಮೇಲೆ ಸಿಗೋ, ಮಾತಾಡೋಣ. ಅದೇನೋ ಕೇಳ್ಗಾಲಕ್ಕೆ ನಾಯಿನೂ ಮೊಟ್ಟೆ ಇಡುತ್ತೆ ಅಂತಾರಲ್ಲ, ಹಂಗಾಯ್ತು ನಿನ್ನ ಕತೆ. ಏನಾದರೂ ಮಾಡ್ಕೊ, ಆದರೆ ಮುಂದೊಂದು ದಿನ ನಾನೇ ನಿನ್ನ ಇಂಟರ್ವ್ಯೂ ತಗೊಳೋ ಥರ ಮಾಡ್ಕೊಂಬಿಡ ಅಷ್ಟೇ. ಸರಿ, ಬಾಯ್. ನೋಡ್ ಗುರು, ನೀನ್ 100 ಲೀಟ್ರಿನ ದುಡ್ಡು ತಗ. ನಂಗೆ ಸದ್ಯಕ್ಕೆ 30 ಲೀಟರ್ ನೀರು ಕಳಿಸು ಸಾಕು. ನೋಡ್ ಗುರು, 9 ಗಂಟೆಯಿಂದ 6 ಗಂಟೆಯಿಂದ ಈ ಕಡೆ ವಾಲ್ ತಿರುಗಿಸು. ಪಕ್ಕದ ರೋಡವ್ರು ಕೇಳಿದ್ರೆ ಗೌರ್ಮೆಂಟ್ ಇಂದ ಸಪ್ಲೈ ಇಲ್ಲ ಅಂತ ಕಾಗೆ ಆಡ್ಸು. ನೀರಿನ ಬ್ಯಾನ್ನಿಂದಾಗಿ ದೇಶದ ಜನರಿಗೆ ಎಷ್ಟು ತೊಂದರೆ ಆಗಿದೆ ಅನ್ನೋದರ ಒಂದು ರಿಯಾಲಿಟಿ ಚೆಕ್ ನಡೆಸಿದ್ದಾರೆ ನಮ್ಮ ವರದಿಗಾರ ದರ್ಶನ್ ರವರು. ಬನ್ನಿ ತಿಳ್ಕೊಳ್ಳೋಣ ಅಲ್ಲಿ ಏನು ನಡೀತಿದೆ ಅಂತ. ಧನ್ಯವಾದ ಮಾಯಂಗಿನಿ ಅವರೇ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಹೊಗೆ ಟಿವಿ. ಎಲ್ಲಿ ಹೊಗೆ ಇರುತ್ತೋ ಅಲ್ಲಿ ನಾವಿರ್ತೀವಿ, ಎಲ್ಲಿ ಹೊಗೆ ಇರಲ್ವೋ ಅಲ್ಲಿ ನಾವೇ ಬೆಂಕಿ ಹಚ್ಚಿ ಹೊಗೆ ಹಾಕಿಸ್ತೀವಿ.
ಇವತ್ತು ನಾವು ನೀರು ಬ್ಯಾನ್ ಆಗಿರೋದ್ರ ಬಗ್ಗೆ ಯಾರಿಗೆ ಏನು ತೊಂದರೆ ಆಗ್ತಿದೆ ಅಂತ ತಿಳ್ಕೊಳೋದಕ್ಕೆ ಒಂದು ವಿಶೇಷ ಕಾರ್ಯಕ್ರಮ ಮಾಡ್ತಿದ್ದೀವಿ. ಬನ್ನಿ ಹಾಗಿದ್ರೆ ಜನ ಹೇಗೆ ತೊಂದರೆ ಪಡ್ತಿದ್ದಾರೆ ಇದರಿಂದ ಅಂತ ತಿಳ್ಕೊಳ್ಳೋಣ. ವೀಕ್ಷಕರೇ, ನಾವು ಇವತ್ತು SLV ಕಾರ್ ಹತ್ರ ಇದ್ದೀವಿ. ಬನ್ನಿ ಅವ್ರ ಹತ್ರ ತಿಳ್ಕೊಳ್ಳೋಣ ನೀರು ಬ್ಯಾನಿಂದ ಅವರಿಗೆ ಏನು ತೊಂದರೆ ಆಗಿದೆ. ಸರ್, ನೀರು ಬ್ಯಾನ್ ಆಗಿರೋದ್ರಿಂದ ನಿಮ್ಗೆ ಏನು ತೊಂದರೆ ಆಗ್ತಿದೆ ಸರ್? ನೀರು ಹೋಟ್ಲು ಯಾವ ಥರ ಸಂಬಂಧ ಅಂತ ಬಿಡಿಸಿ ಹೇಳ್ಬೇಕಾಗ್ತಿಲ್ಲ. ಈಗ ನಮ್ಮ ಪ್ಲೇಟು ತೊಳೆಯೋದು ಅಲ್ಲಿ ಇಡೋದು ಎಲ್ಲದಕ್ಕೂ ನೀರು ಸಂಬಂಧ. ನಾವೆಲ್ಲ ಈಗ ಬಯೋಡಿಗ್ರೇಡೇಬಲ್ ಇದನ್ನ ಪ್ಲೇಟ್ಗಳನ್ನು ಇದು ಮಾಡ್ತಾ ಇದ್ದೀವಿ. ಆದರೂ ದೇಶ ಕಟ್ಟಲಿಕ್ಕೆ ನಮ್ಮಂಥ ಜನಗಳು, ನಮ್ಮಂಥ ಸಾವಿರಾರು ಜನಗಳು, ನಮ್ಮಂಥ ಕೋಟ್ಯಾಂತರ ಜನಗಳು ಅವಶ್ಯಕತೆ ಇದೆ. ಅದರದ್ದು ಸಮಸ್ಯೆ ನಾವೇ, ಅದನ್ನು ಅನುಭವಿಸೋದು ನಾವೇ, ಅದರ ಲಾಭ ತಗೊಳ್ಳೋರು ಕೊನೆಗೂ ನಾವೇ. ನನ್ನ ವೈಯಕ್ತಿಕವಾಗಿ ನಾನು ಇದಕ್ಕೆ ತುಂಬ ಸಪೋರ್ಟ್ ಮಾಡ್ತೇನೆ. ಧನ್ಯವಾದಗಳು ಸರ್. ನೋಡಿದ್ರಲ್ಲ ವೀಕ್ಷಕರೇ, ನೀರಿನ ಬ್ಯಾನ್ನಿಂದಾಗಿ ಸಾಮಾನ್ಯ ಜನರ ಪರಿಸ್ಥಿತಿ ಹೇಗಾಗಿದೆ ಅಂದರೆ, ಇವರು ತಟ್ಟೆಗಳ ಬದಲು ಅಡಿಕೆ ಹಾಳೆಗಳನ್ನು ಬಳಸ್ತಾ ಇದ್ರು ದೇಶಕ್ಕೆ ತಾನೊಂದು ಕೊಡುಗೆ ಕೊಡ್ತಿದ್ದೀನಿ ಅನ್ನೋ ಆಲೋಚನೆಯಲ್ಲಿದ್ದಾರೆ. ಇವರ ಸಾಧನೆ ಇನ್ನೂ ಎಷ್ಟು ದಿನ ಇದೇ ಥರ ಇರುತ್ತೆ ಅಂತ ಕಾದು ನೋಡಿ. ಬನ್ನಿ ಇನ್ನೊಂದು ಕಡೆ ಹೋಗೋಣ. ಬನ್ನಿ ವೀಕ್ಷಕರೇ, ಇಲ್ಲೊಬ್ಬರು ಮಹಿಳೆ ಬರ್ತಿದ್ದಾರೆ. ನೀರು ಬ್ಯಾನಿಂದ ಅವರಿಗೆ ಏನು ತೊಂದರೆ ಆಗಿದೆ ಅಂತ ಕೇಳೋಣ. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ನನ್ನ ಹೆಸರು ಕಾವೇರಿ ಅಂತ. ನೀರು ಬ್ಯಾನಿಂದ ತಮಗೇನಾದರೂ ತೊಂದರೆ ಆಗ್ತಿದೆ ಮೇಡಮ್? ಏನೂ ತೊಂದರೆ ಆಗ್ತಿಲ್ಲ ಸರ್. ಮತ್ತು ಯಾಕೆ ನೀವು ತುಂಬ ಬೇಜಾರಾಗಿ ಮಾಡ್ತಿದ್ದೀರಲ್ಲ ಮೇಡಮ್? ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಈಗ ಕಾಲ್ ಬಂತು, ಅಲ್ಲಿಗೆ ಹೋಗ್ತಾ ಇದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ಕಾವೇರಿ ಅವರಿಗೆ ನೀರು ಬ್ಯಾನ್ನಿಂದಾಗಿ ಏನೆಲ್ಲ ತೊಂದರೆ ಆಗ್ತಿದೆ ಅಂತ. ಅವರ ಫ್ರೆಂಡು ನೀರು ಸಿಗದೆ ಹೃದಯಾಘಾತವಾಗಿ ತೀರ್ಕೊಂಡಿದ್ದಾರೆ ಅನ್ನೋ ಸುದ್ದಿ ಕೂಡ ಅವ್ರು ನಮಗೆ ಹೇಳಿದರು. ಇದೆಲ್ಲ ಕಷ್ಟಗಳನ್ನು ಯಾರು ಕೇಳ್ತಾರೆ ಅನ್ನೋದೇ ನಮ್ಮ ಪ್ರಶ್ನೆ. ಯಾವಾಗಲೂ ಜನಜಂಗುಳಿಯಿಂದ ಕೂಡಿರ್ತಿದ್ದ ಈ ರಸ್ತೆ ನೀರು ಬ್ಯಾನ್ನಿಂದಾಗಿ ಇವತ್ತು ಬಣಗುಡ್ತಾ ಇದೆ. ಕಾರಣ, ಬಿಸಿಲಿಗೆ ಬಂದರೆ ಎಲ್ಲಿ ನೀರು ಕುಡಿಬೇಕಾಗುತ್ತೋ, ಎಲ್ಲಿ ನೀರು ಖಾಲಿ ಆಗಿತ್ತೋ ಅನ್ನೋ ಭಯದಿಂದ ಜನರೆಲ್ಲ ಒಳಗೆ ಕೂತಿದ್ದಾರೆ. ಬನ್ನಿ, ಇಲ್ಲೊಬ್ಬರು ಬರ್ತಿದ್ದಾರೆ. ಅವರು ಏನು ಹೇಳ್ತಾರೆ ಇದ್ರ ಬಗ್ಗೆ ಅಂತ ಕೇಳೋಣ. ನಮಸ್ಕಾರ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ನಂದೀಶ್ ಅಂತ ಸರ್. ಎಲ್ಲರೂ ಯೂಶಲಿ 90 ಅಂತ ಕರೀತಾರೆ. ತುಂಬ ಸಂತೋಷ 90 ಅವರೇ. ಈಗ ನೀರು ಬ್ಯಾನ್ ಆದಮೇಲೆ ಈ ರಸ್ತೆಗಳಲ್ಲಿ ಜನರ ಓಡಾಟ ಕಮ್ಮಿ ಆಗಿದೆ ಅಂತ ನಿಮ್ಗೆ ಏನಾದ್ರು ಅನ್ನಿಸ್ತಿದೆ ಸರ್? ಇಲ್ಲ, ಇದೊಂಥರ ಅಫಿಷಿಯಲ್ ಏರಿಯಾ. ಯೂಶಲಿ ಯಾವಾಗಲೂ ಹಿಂಗೆ ಇರುತ್ತೆ. ಇನ್ನು ಹೆಣ್ಮಕ್ಳೆಲ್ಲ ಕಿಟಿ ಪಾರ್ಟಿ ಸಂಘ ಅಂತ ಹೋಗ್ಬಿಡ್ತಾರೆ. ಸೊ ಯೂಶಲಿ ಹಿಂಗೆ ಇರುತ್ತೆ. ಅದೇ ನಿಮಗೆ ನೀರು ಬ್ಯಾನಿಂದ ಏನಾದರೂ ತೊಂದರೆ ಆಗ್ತಿದೆಯಾ? ಹಂಗೇನಿಲ್ಲ ಸರ್, ನಾವು ಯೂಶಲಿ ಸ್ನಾನನೇ ಮಾಡಲ್ಲ. ಇವಾಗ ಅವಶ್ಯಕತೆ ಇದ್ದರೆ ಇದೆಯಲ್ಲ ಇಂಗ್ಲೀಷ್ ಸರ್, ನಾವು ಅದನ್ನು ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ನೀರು ಬ್ಯಾನ್ನಿಂದಾಗಿ 90 ಅವರಿಗೆ ಏನೆಲ್ಲ ಕಷ್ಟ ಆಗ್ತಿದೆ ಅಂತ. ಅವರೀಗ ತಮ್ಮ ಕೆಲಸದ ಜೊತೆ ಇಂಗ್ಲೀಷ್ ಪೇಪರ್ ಕೂಡ ಹುಡುಕಬೇಕಾಗಿದೆ. ಇನ್ನಾದರೂ ಕೂಡ ಅವ್ರ ಕಷ್ಟ ಕೇಳಿ ಸಂಬಂಧಪಟ್ಟವರು ಎಚ್ಚೆತ್ಕೊಂಡ್ರೆ ತುಂಬ ಒಳ್ಳೆಯದು. ಕ್ಯಾಮ್ರಾ ಪರ್ಸನ್ ನೀರ್ನಿಂಗ್ ಅವರೊಂದಿಗೆ ದರ್ಶನ್, ಹೊಗೆ ಟಿವಿ. ಓ ಹಾಯ್ ದರ್ಶನ್, ಹೇಗಿದೆಯಪ್ಪ? ನಾನು ಹೇಗಿದೆಯಾ? ಚೆನ್ನಾಗಿದ್ದೀನಿ. US ಹೆಂಗಿತ್ತು? US ಗಿಂತ ಬೆಟರ್ ಅನ್ಸುತ್ತೆ. ಅಟ್ಲೀಸ್ಟ್ ನೀರಾದ್ರೂ ಬರ್ತಿತ್ತಲ್ಲಿ. ನೀರಿಲ್ಲ, ಏನಿಲ್ಲ, ಏನ್ ಕತೆ? ಅದು ಹೆಂಗೆ ಸಾಲ್ವ್ ಮಾಡ್ಕೊಬೇಕು ನನಗೆ ಗೊತ್ತು, ನಾನು ಮಾಡ್ತೀನಿ ಅಂತಂದೆ. ಏನು ಕತೆ? ಓ ಅದ, ಕೂತ್ಕೊಂಡು ಮಾತಾಡೋಣ. ನೋಡಪ್ಪ ದರ್ಶನ, ದೇಶದಲ್ಲಿ ಒಬ್ಬ ಯಾರಾದ್ರೂ ಏನಾದ್ರು ಒಂದು ಬ್ಯಾನ್ ಮಾಡಕ್ಕೆ ನಿಂತ್ರೆ 10 ಜನ ಸಪ್ಲೈ ಮಾಡಕ್ಕೆ ನಿಂತಿರ್ತಾರೆ. ಅದ್ರಲ್ಲಿ ಯಾರಾದ್ರೂ ಒಬ್ರನ್ನ ತಗೊಂಡ್ರೆ ಆಯ್ತಷ್ಟೇ, ಕೆಲಸ ಆಗೋದಂಗೆ. ನಿಮ್ಮಂತವ್ರು ಇರೋದ್ರಿಂದಾನೇ ಈ ದೇಶ ಇನ್ನೂ ಹಂಗಿರೋದು. ಅದ್ ಯಾವ್ದೋ ದೇಶಕ್ಕೆ ಕಂಪೇರ್ ಮಾಡಿ ನಮ್ ದೇಶ ಹಂಗಾಗಿಲ್ಲ. ಯಾವ್ದೊಂದ್ ಸುಡ್ಗಾಡು ಆ ದೇಶಕ್ಕೆ ಕಂಪೇರ್ ಮಾಡಿ ನಮ್ ದೇಶ ಹಂಗಾಗಿಲ್ಲ, ಹಂಗಾಗದ್ ಯಾವಾಗ ಅಂತ ಮಾತಾಡ್ತೀರಾ? ಆತರ ಮಾಡೋಣ ಅಂತ ಯಾರಾದ್ರೂ ರೆಡಿಯಾಗಿ ಒಂದ್ ಸ್ಟೆಪ್ ಮುಂದೆ ಇಟ್ರು ಅಂತ ತಕ್ಷಣನೇ ನೆಗೆಟಿವ್ ಆಗಿ ಮಾತಾಡೋದು. ಇದನ್ನ ಹೆಂಗಾದ್ರೂ ಮಾಡಿ ಹಾಳು ಮಾಡ್ಬೇಕು ಅಂತ ಟ್ರೈ ಮಾಡ್ತೀರಾ ಅಲ್ವಾ? ಗುರು, ನಾನು ಇವಾಗ ಇಂಟರ್ವ್ಯೂ ನೋಡಿದೆ. ಇಂಟರ್ವ್ಯೂ ಏನೋ ಭಾಷಣ ಹೇಳ್ತಿದ್ದೆ, ಇಲ್ಲಿ ಏನೋ ಒಂದು ಭಾಷಣ ಹೇಳ್ತಿದ್ದೆ. ತಲೆ ತಿಂತಿಯಲ್ಲ ಗುರು, ಸುಮ್ನೆ ಹೋಯ್ತಿಯಲ್ಲ ಗುರು ನಂಗೆ. ಓ ಅದ್ ನನ್ ಪ್ರೊಫೆಷನ್ ಗುರು. ಅಲ್ಲೇ ಇದ್ದಂಗೆ ಹೇಳಿದ್ರೆ ಯಾರು ಕೇಳಲ್ಲ. ಕೈಯಲ್ಲಿ ಮಂಜುಗಡ್ಡೆ ಇಟ್ಕೊಂಡು ನೋಡಿ ಇದು ಐಸು 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 ಅಂತ ಹೇಳಿದ್ರೆ, ಅಯ್ಯೋ ನಂಗೆ ಗೊತ್ತೇ ಇರ್ಲಿಲ್ಲ, ಏನೋ ಹೊಸದಾಗಿ ಹೇಳಕ್ ಬಂದ್ಬಿಟ್ಟು ಆ ಚಾನಲ್ ಚೇಂಜ್ ಮಾಡ್ತಾರೆ. ನಮಗ್ TRP ಬರ್ಬೇಕು, ನಾವು ಬದುಕ್ಬೇಕು ಅಂದ್ರೆ ಮಂಜುಗಡ್ಡೆ ತೋರಿಸಿ ನೋಡಿ ಇದು ಮಂಜುಗಡ್ಡೆ ತರ ಕಂಡ್ರು ಇದಲ್ಲ, ಇದು ಕೆಂಡ, ಇದನ್ನ ನಾವು ವಿರೋಧ ಪಕ್ಷದವರು ತಂದು ನಮ್ ಬುಡ ಸುಡಕ್ಕೆ ಕೆಳಗಿಟ್ಟಿದ್ರು, ಇದನ್ನ ನಾವು ಖಂಡಿಸ್ತೀವಿ ಅಂತ ಹೇಳಿದ್ರೆ ಮಾತ್ರ ನಾವು ಬದುಕಕ್ಕಾಗೋದು. ಓ ಇದೊಳ್ಳೆ ಚೆನ್ನಾಗಿದೆ ಗುರು. ನೀವು ಮಾಡಿದ್ರೆ ಪ್ರೊಫೆಷನ್ ಒಳ್ಳೆ ಕೆಲಸ, ನಾವು ಮಾಡಿದ್ರೆ ಕೆಟ್ಟ ಕೆಲಸನಾ? ಏನಾದ್ರೂ ಮಾಡ್ಕೋದ್ರು. ನಿಂಗೆ ಕೆಟ್ಟ ಕಾಲ ಅನ್ನೋದು ಹೆಗ್ಲತ್ತಿ ಕಿವಿಲ್ ಕಟ್ಟಿ ಬಿಟ್ಟಿರಂಗಿದೆ. ಇಂಥ ಟೈಮಲ್ಲಿ ನಾನು ಏನ್ ಹೇಳಿದ್ರು ನಿಂಗೆ ಅರ್ಥ ಆಗಲ್ಲ.
ಆದರೆ ಹುಷಾರಾಗಿರೋ. ವಾಟರ್ ಸ್ಪಾಡರ್ ಏನೋ ರೈಡ್ ಶುರು ಮಾಡಿದಾರಂತೆ. ನನಗೆ ಗೊತ್ತು, ತಾವು ನೋಡ್ಕೊಳ್ಳಿ ಸಾಕು. ಸರಿ ಗುರು, ನಿನ್ನಿಷ್ಟ, ನಾನು ಬರ್ತೀನಿ. ಬಾಯ್. ಸರಿ, ಬಾಯ್. ಕುರಿಗಳು ಸಾಗಿದ್ದೆ. ಹಾಂ, ಹಲೋ. ಏಯ್, ಎಲ್ಲೋ ಇದೆಯಾ? ಮನೇಲಿ. ಯಾಕೆ? ಚೀಪ್ ರೇಟ್ಗೆ ನೀರು ಸಿಗ್ತಿದ್ಯಾ? ನೀರಲ್ಲ, ಚೀಪ್ ರೇಟ್ಗೆ ಅಲ್ಲಿ ನೀನು ಮುದ್ದೆ ಮುರಿ ಎಲ್ಲ ಪ್ರೋಗ್ರಾಮ್ ಇದೆ. ವಾಟರ್ ಸ್ಕ್ವಾಡು ನಿನ್ನ ಡೀಟೇಲ್ಸ್ ಫುಲ್ ಕಲೆಕ್ಟ್ ಮಾಡಿದೆ. ಇವತ್ತು ಇಲ್ಲ ನಾಳೆ ರೈಡ್ ಆಗ್ಬೋದು ಅಂತ ಬಲ್ಲ ಮೂಲಗಳಿಂದ ಸುದ್ದಿ ಇದೆ. ವಾಟ್? ಇವತ್ತು ಇಲ್ಲ ಅನ್ಸುತ್ತೆ. ಸರ್, ಹಾಂ, ಇದೀನಿ. ಏನು ವಿಷಯ? ಅಲ್ಲ ಸರ್, 15 ದಿನದಿಂದ ಬೆಲ್ ಮಾಡ್ತಿದ್ದೀನಿ, ಪೇಪರ್ ಬಿಲ್ ಬೇಕಿತ್ತು ಸರ್. ಓ, ಅದಾ? USA ಹೋಗಿದ್ದೆ, ಬೆಳಗ್ಗೆ ಅಷ್ಟೇ ಬಂದೆ. ಸರಿ, ಎಷ್ಟಾಗಿದೆ ಬಿಲ್ಲು? 130 ರೂಪಾಯಿ. ತಡೆಗೋರು, ಬಂದೆ, ಒಂದು ನಿಮಿಷ. ಹೌದು, ಒಂದು ಕೇಳೋದು ಮತ್ಬಿಟ್ಟೆ. ಏನು ಸುದ್ದಿ ಮಾಡಿದೆ ಇವತ್ತು? ಸುದ್ದಿ ಮಾಡಕ್ಕೆ ನಾವೇನು ರಿಪೋರ್ಟ್ರಾ ಸರ್, ನಾವು ಜಸ್ಟ್ ಪೇಪರ್ ಹಾಕೋರು ಅಷ್ಟೇ. ಏನಿಲ್ಲ, ಬೆಳಗ್ಗೆ ಕನ್ಸಲ್ ಬಂದಿದ್ದೆ, ಅದಕ್ಕೆ ಕೇಳ. ಸರಿ ತಗೋ. ಮಾತ್ರ ಆಧಾರ್ ಕಾರ್ಡ್ ಇದೆ ಸರ್. ಏಕೆ? ಹೋಗಿ ಯಾವ್ದಾರು ಬ್ಯಾಂಕ್ ಯೂಸರ್. ಅಲ್ಲಪ್ಪ, ಏನು ಪ್ರಾಬ್ಲಮ್? ಬೆಳಗ್ಗೆ ಏನು ಮಡಿ ಮಾಡ್ತಿದ್ಯಾ ನೀನು? ಹಂಗಲ್ಲ ಸರ್, ತಪ್ಪು ತಿಳ್ಕೊಂಬಿಡಿ. ಇವಾಗ 500,000 ನೋಟ್ ಬ್ಯಾನ್ ಮಾಡಿದ್ದಾರೆ. 2 ದಿನ ಆಯಿತು, ನೋಡಿಲ್ಲ ಸರ್ ನ್ಯೂಸ್ ನೀವು? ಅಯ್ಯಯ್ಯೋ, ಏನಪ್ಪ ಇದು ಗ್ರಾಚಾರ? ಏನು ಮಾಡಿದೆ ಇವಾಗ? ರೂಮಲ್ಲಿ ಇಟ್ಟಿರೋ 570 ಕೋಟಿನ ಹಿಂಗಾದಾಗ ಸಿರಪ್ ಇಟ್ಕೊಂಡು ಕೆಮ್ಮೋ ಮಾಮ ಗೊಣಗ ಅಕ್ಕನೇ ನೆನಪಾಗ್ತಾಳೆ. ಸರ್ ಸರ್, ಹಿಂಗಾಗುತ್ತೆ ಅಂತ ಗೊತ್ತಿತ್ತು ಸರ್. ಅದಕ್ಕೆ ನಿಮಗೋಸ್ಕರ ಅಕೌಂಟ್ ನಂಬರ್ ಬರ್ಕೊಂಬಂದಿದ್ದೀನಿ, ತಗೊಳ್ಳಿ. ಏನು ನೋಡೋಕೆ ಇದನ್ನ? ದುಡ್ಡು ಟ್ರಾನ್ಸ್ಫರ್ ಮಾಡಿ ಸರ್. ಹೌದಾ? ಒಂದು 50 ಕೋಟಿ ಹಾಕ್ಲಾ? ಏನು ಸರ್ 50 ಕೋಟಿ ಇರ್ತೀರಾ? ಆಮೇಲೆ ಟ್ಯಾಕ್ಸ್ ಬರ್ಕೊಂಡು ಎಲ್ಲಿ ಬೆಲ್ ಮಾಡ್ತಾರೋ ನಮ್ಮ ಭಯ ಆಗುತ್ತೆ. ನಮ್ಮದು 130 ರೂಪಾಯಿ ಹಾಕಿ ಸರ್, ಬರ್ತೀನಿ. ನೋಡಿದ್ರಲ್ಲ, ನಮ್ಮ ಕಾಲದಲ್ಲಿ ಅಕ್ಕಿ ಕೆಜಿಗೆ 13 ರೂಪಾಯಿ ಇತ್ತು, ಇವಾಗ 50 ರೂಪಾಯಿ ಆಗಿದೆ. US ಅಲ್ಲಿ $1 ಏನೇನೋ ಸಿಗುತ್ತಂತೆ, ಆದರೆ ನಮ್ಮ ದೇಶದಲ್ಲಿ ₹1 ಚೇಂಜ್ ಇಲ್ಲ ಅಂತೇಳಿ ಚಾಕ್ಲೇಟ್ ಕೊಡ್ತಾರೆ ಅಂತ ಯಾವತ್ತಾದರೂ ನೀವು ಯೋಚನೆ ಮಾಡಿದ್ದೀರಾ? ಅಥವಾ ಯಾರಾದರೂ ಮಾತಾಡೋದು ಕೇಳಿದ್ದೀರಾ? ಯಾಕೆ ಹೀಗಾಯಿತು ಅಂತ ಒಂದು ಸರಿ ತಿರುಗಿ ನೋಡಿದರೆ 100 ಕಾರಣಗಳು ಸಿಗ್ಬೋದು. ಆದರೆ ಇದನ್ನ ಸರಿ ಮಾಡೋದು ಹೇಗೆ ಅನ್ನೋ ಪ್ರಶ್ನೆ ಬಂದಾಗ ಬರೋ ಒಂದೇ ಉತ್ತರ, ಸಿಸ್ಟಮನ್ನು ಸರಿ ಮಾಡಬೇಕು ಅಂತ. ಅದು ಹೇಗೆ ಅನ್ನೋದಕ್ಕೆ ತುಂಬ ಜನರ ಹತ್ರ ಉತ್ತರ ಇಲ್ಲ. ಹಾಗಂತ ಈ ಸಿಸ್ಟಮ್ನ ಯಾರಾದರೂ ಸರಿ ಮಾಡ್ತೀನಿ ಅಂತ ಪಣ ತೊಟ್ಟು ನಿಂತಾಗ ಒಗ್ಗಟ್ಟಾಗಿ ವಿರೋಧ ಮಾಡೋಕ್ಕೆ ಶುರು ಮಾಡ್ತಾರೆ. ಇವತ್ತು ಕಷ್ಟ ಆಗುತ್ತೆ ನಿಜ, ಆದರೆ ಅದೇ ಕಷ್ಟ ನಾಳೆ ಸುಖ ತಂದು ಕೊಡುತ್ತೆ ಅನ್ನೋ ನಂಬಿಕೆ ಇದ್ದಾಗ ಕಷ್ಟನ ಸಹಿಸ್ಕೊಳ್ಳೋದ್ರಲ್ಲಿ ಒಂದು ಅರ್ಥ ಇದೆ ಅಲ್ವಾ? 60-70 ವರ್ಷ ಕಾದಿರೋ ನಮಗೆ 6-7 ತಿಂಗಳು ಕಾದು ನೋಡೋ ಸೌಜನ್ಯ ಇಲ್ವಾ? ಸುಮ್ಮನೆ ಕೂಗಾಡಿ ಕೈಲಾಗದೆ ಇರೋನ್ ಮೈ ಪರಚ್ಕೊಂಡ ಅಂತ ಅನ್ನಿಸ್ಕೊಳ್ಳೋ ಬದಲು ಉದ್ಧಾರ ಮಾಡೋಕ್ಕೆ ಪ್ರಯತ್ನ ಪಡ್ತಿರೋರ ಜೊತೆ ಕೈ ಜೋಡಿಸೋದು ಉತ್ತಮ ಅನ್ನೋದು ನಮ್ಮ ಭಾವನೆ. ನೀವೇನಂತೀರಾ?